ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಕಾದರವಳ್ಳಿ ಗ್ರಾಮದ ಜಿಲ್ಲಾ ಕೇಂದ್ರ ಸರ್ಕಾರಿ ಬ್ಯಾಂಕ್ ನಿಯಮಿತ ಎಂಕೆ ಹುಬ್ಬಳ್ಳಿ ಫ್ಯಾಕ್ಟರಿ ಶಾಖೆಯು ನಿಂಗನಗೌಡ ಪಾಟೀಲ್ ಇವರ ಕಟ್ಟಡದಲ್ಲಿ ಸ್ಥಳಾಂತರಗೊಂಡಿದ್ದು, ಅದರ ಪ್ರಯುಕ್ತ ಉದ್ಘಾಟಕರಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಕಿತ್ತೂರು ನಿರ್ದೇಶಕರಾದ ಶ್ರೀ ನಾನಾಸಾಬ್ ಪಾಟೀಲ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಕೆಪಿಎಸ್ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಹಾಗೂ ಬ್ಯಾಂಕಿನ ಸಿಬ್ಬಂದಿಗಳು ಶ್ರೀ ಶಿವಾನಂದ ಕೋಟಿಗಿ, ವಿಕ್ರಮ್ ಕೋದನಾಪುರ, ಸಂತೋಷ್ ಮೋದಗಿ, ಶ್ರೀಮತಿ ಮಾಧುರಿ ಮಾಲಗೊಂಡ, ನಾಗರಾಜ ಭಜಂತ್ರಿ, ಶ್ರೀಶೈಲ ಪಾಟೀಲ್ ಹಾಗೂ ಬ್ಯಾಂಕಿನ ಗ್ರಾಹಕರು ಉಪಸ್ಥಿತರಿದ್ದರು. ವರದಿಗಾರರು ರುದ್ರಪ್ಪ, ಹುಬ್ಬಳ್ಳಿ. ಸರ್, ಈಗಾಗಲೇ ಹೊಸ ಕಟ್ಟಡ ರೈತರಿಗೆ ಹೊಸ ಶಾಖೆ ಕೂಡ ಓಪನ್ ಮಾಡಿದ್ರಿ. ಇಲ್ಲಿ ಸ್ಥಳೀಯರಿಗೆ ಬರುವಂಥ ರೈತರಿಗೆ ಏನೇನು ಅನುಕೂಲಗಳು ಇದೆ ಮಾಡಿ ಸರ್? ಈಗಾಗಲೇ ನಮ್ಮ ಡಿ ಸಿ ಬ್ಯಾಂಕ್ ಕಟ್ಟಡ ಇಲ್ಲಿ ಒಳಗಿತ್ತು ರೀ. ಅಲ್ಲಿ ಕುಂದ್ರಾಕ ಸೌಲಭ್ಯ ಇರೋಕ್ಕಿಲ್ಲ. ಎಲ್ಲ ನಮ್ಮ ಗ್ರಾಹಕರು ಎದ್ದು ನಿಂತು ಕೊಟ್ಟು ಬಂದು ಇದನ್ನು ಮಾಡಿ ನಿಂದಿರಲಿಕ್ಕೆ ಮತ್ತು ವೆಹಿಕಲ್ ತರಲಿಕ್ಕೆ ಯಾವುದೂ ಅನುಕೂಲತೆಗಳು ಇರಲಿಲ್ಲ. ಈ ಹೊಸ ಶಾಖೆ ನಮ್ಮ ನಿರ್ದೇಶಕರಿಗೆ ನಾವೆಲ್ಲ ಮನವಿ ಮಾಡಿಕೊಂಡ ನಂತರ ನಮ್ಮ ಹೊಸ ನಿರ್ದೇಶಕರಾದಂಥ ನಾನಾಸಾಹೇಬ್ ಪಾಟೀಲ್ ನಾವು ಒಂದು ಮನವಿ ಮಾಡ್ಕೊಂಡು ನಾವೆಲ್ಲ ಸಿಬ್ಬಂದಿ ಕೂಡಿ ಮನವಿ ಮಾಡ್ಕೊಂಡು ಅವರು ಸ್ಪಂದಿಸಿ, ಆಯ್ತು ನಿಮ್ಗೊಂದು ಒಳ್ಳೆ ಬಿಲ್ಡಿಂಗ್ ನೋಡಿಸಿ ನಾವು ಹಿಡಿಸ್ಕೊಡ್ತೇವೆ, ನಿಮ್ಗೆ ಒಳ್ಳೆಯ ಬಿಲ್ಡಿಂಗ್ ಒಂದು ನೋಡಿ ನಾವು ನಿಮ್ಗೆ ಇದನ್ನು ಮಾಡಿಸ್ಕೊಡ್ತೇವೆ, ಅನುಕೂಲ ಮಾಡಿಕೊಡ್ತೇವೆ ಅಂತ ನಮ್ಮ ಸಿಬ್ಬಂದಿಗೆಲ್ಲ ಸಹಕಾರ ಮಾಡಿ ಇದೊಂದು ಬಿಲ್ಡಿಂಗ್ ಮಾಡಿಸಿ ಒಂದು ಸುಸಜ್ಜಿತ ಕಟ್ಟಡಕ್ಕೆ ನಮಗೊಂದು ಇದನ್ನು ಮಾಡಿಸಿ ಎಲ್ಲ ಗ್ರಾಹಕರಿಗೆ ಅನುಕೂಲ ಆಗುವಂಗೆ ಒಂದು ಇದನ್ನು ಮಾಡಿದ್ದಾರೆ. ಈಗಾಗಲೇ ನಮ್ಮ ಬ್ಯಾಂಕಿನ ಸೌಲಭ್ಯಗಳು ಎಲ್ಲ ರೈತರಿಗೆ ಅನುಕೂಲ ಆಗಲಿ ನಮ್ಮ ಬ್ಯಾಂಕಿನಿಂದ ಹೊಸ ಹೊಸ ಯೋಜನೆ ಹೊತ್ತಿದ್ದಾರೆ. ಈಗಾಗಲೇ ನಮ್ಮ ಬಂಗಾರ ಸಾಲ 5 ಲಕ್ಷ ರೂಪಾಯಿ ಇಂಡಿವಿಜುವಲ್ ಲಿಮಿಟ್ ಇತ್ತು, ಈಗ ಅದನ್ನು 25 ಲಕ್ಷದವರೆಗೆ ಮಾಡಿದ್ದಾರೆ. ಮತ್ತು ಈಗಾಗಲೇ ನಮ್ಮ ಬ್ಯಾಂಕ್ ಶುಗರ್ ಫ್ಯಾಕ್ಟ್ರಿಗೆ ಎಷ್ಟು ಸಾಲ ಕೊಡ್ತಾರಂತ ಎಲ್ಲ ರೈತರು ತಿಳ್ಕೊಂಡಿದ್ರು. ಅದೆಲ್ಲ ಇಲ್ಲ ಸರ್, ಎಲ್ಲ ರೀತಿ ಸಾಲ ನಾವು ಕೊಡ್ತಾಯಿದ್ದೇವೆ. ಆಸ್ತಿ ಒತ್ತಿ ಸಾಲ, ಕಟ್ಟಡ ಮತ್ತು ಹೌಸಿಂಗ್ ಲೋನು, ಮಾರ್ಟ್ಗೇಜ್ ಲೋನು, ವೆಹಿಕಲ್ ಲೋನು, 2 ವೀಲರು, 4 ವೀಲರು ಮತ್ತು ಈಗಾಗಲೇ ನಾವು ವ್ಯಾಪಾರಿ ಅಭಿವೃದ್ಧಿ ಸಲುವಾಗಿ ಇವರು ಯೆಲ್ಲೋ ಬೋರ್ಡಿಗೆ ನಾವು ಕೊಡ್ತಿರ್ಕಿಲ್ಲ, ಯೆಲ್ಲೋ ಬೋರ್ಡಿಗೆ ಕೊಡ್ತಾ ಇದ್ದೇವೆ. ಎಲ್ಲ ರೀತಿಯಿಂದ ಸಾಲ ಅವರು ರೈತರು ಎಲ್ಲ ರೀತಿ ತೊಗೊಂಡು ತಮ್ಮ ಅಭಿವೃದ್ಧಿ ಹೊಂದಬೇಕು. ಮತ್ತು ಡಿ ಸಿ ಸಿ ಬ್ಯಾಂಕಿನ ಜೋಡಿ ಸಂಪರ್ಕ ಚಲೋ ಇಟ್ಕೊಂಡು ಬಿಟ್ಟರೆ ಟ್ರ್ಯಾಕ್ಟರ್ ಲೋಡ್ 3% ಇದೆ ಸರ್ ನಮ್ಮ ಬ್ಯಾಂಕಿನಲ್ಲಿ. ನ್ಯಾಷನಲೈಸ್ ಬ್ಯಾಂಕ್ನಾಗ ಜಾಸ್ತಿ ಇದೆ, ನಮ್ಮ ಬ್ಯಾಂಕ್ನಾಗ 3% ಇದೆ. ಮತ್ತು ಬೆಳೆ ಸಾಲ 0% ಇದೆ. ನ್ಯಾಷನಲೈಸ್ ಬ್ಯಾಂಕಿಂದ ನಮ್ದು ಅಗದಿ ಎಲ್ಲ ಯೋಜನೆಗಳು ಅದಾವೆ ರೀ. ಮತ್ತು ಒಂದು ವರ್ಷಕ್ಕೆ ಎಲ್ಲ ಬ್ಯಾಂಕ್ನಾಗ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇದೆ. ನಮ್ಮದು 8% ಇಟ್ಟಿದ್ದೀವಿ. ಹಿರಿಯ ನಾಗರಿಕರಿಗೆ 8.5% ಇಟ್ಟಿದ್ದೀವಿ. 1 ಕೋಟಿ ಇಟ್ಟವ್ರಿಗೆ ₹8.25 ಒಂದು ಹಿಂದಿನ ಒಂದು ಸ್ಕೀಮ್ ಮಾಡಿದವ್ರಿ. ನಮ್ಮ ಬ್ಯಾಂಕ್ ಎಲ್ಲ ರೀತಿಯಿಂದ ಅಭಿವೃದ್ಧಿ ಹೊಂದಿ ಅಗದಿ ಎಲ್ಲ ಗ್ರಾಹಕರಿಂದ ಮತ್ತು ರೈತರಿಂದ ನಮ್ಮ ಬ್ಯಾಂಕ್ ಅಗದಿ ಉನ್ನತ ಮಟ್ಟದೊಳಗೆ ಐತ್ರಿ. 100 ವರ್ಷ ಇತಿಹಾಸ ಆಗೈತ್ರಿ. ಯಾರ ಏನ ಅಂದರೂ ನಮ್ಮ ಬ್ಯಾಂಕಿಗೆ ಯಾವಾಗೂ ಏನು ಮುರುಗೋಡ ಜನ ಆಶೀರ್ವಾದ ಐತ್ರಿ. ಅದರಿಂದ ನಮ್ಮ ಬ್ಯಾಂಕ್ ಯಾವಾಗೂ ಅಭಿವೃದ್ಧಿ ಪಥದತ್ತ ಐತ್ರಿ. ಯಾರು ಏನು ಮಾತಾಡ್ರು ಯಾವಾಗೂ ಏನೂ ಆಗೋದಿಲ್ಲ. ಎಲ್ಲ ರೈತರ ಆಶೀರ್ವಾದ ಐತ್ರಿ ಬ್ಯಾಂಕಿನ ಮೇಲೆ. ಅಲ್ಲ ಸರ್, ಈಗ ಹೊಸ ಇಲ್ಲೇ ಶಾಖೆ ಉದ್ಘಾಟನೆ ಮಾಡಿದ್ರೆ ಒಳ್ಳೆಯ ಸ್ಥಳನೂ ಇದೆ, ಜಗನೇ ಇದೆ. ರೈತರಿಗೆ ಬರುವಂಥ ಇಲ್ಲಿ ATM ಕೂಡ ಮಾಡ್ಬೋದು ಅಂತ ಏನು ಸರ್? ATM ನಾವು ಈಗಾಗಲೇ ATM ಕೈಗೊಂಡವ್ರಿ. ತಾಲೂಕಾ ಡಿಸ್ಟ್ರಿಕ್ಟ್ ಪ್ಲೇಸ್ನಾಗ ಐತ್ರಿ. ನಾವು ATM ಕಾರ್ಡ್ ಸಿಕ್ಕ ಪೂರೈಸಿದವ್ರಿ. ಇವರು ನಮ್ಮ ATM ಕಾರ್ಡ್ ನಮ್ಮ ಬ್ಯಾಂಕ್ನಾಗ ಅಷ್ಟೇ ಇಲ್ಲ ರೀ. ನ್ಯಾಷನಲೈಸ್ ATM ಸಿಕ್ಕ ಹೋಗ್ಬೋದು, ಅಲ್ಲಿಯೂ ನಾವು ರೊಕ್ಕ ತೊಗೊಳ್ಳುವಂಥ ಅನುಕೂಲ ಮಾಡಿದ್ರು ಅವರು. ATM ಬ್ಯಾಂಕಿಗೆ ಡಿ ಸಿ ಬ್ಯಾಂಕ್ನಾಗ ಬಂದು ಅಟ್ಟ ತೊಗೋಬೇಕಂತಿಲ್ಲ. ಎಲ್ಲಿ ಯಾವ ATM ನ್ಯಾಷನಲೈಸ್ ಯಾವ ATM ಹೋದ್ರೆ ನಮ್ಮದು ATM ಹಾಕಿರೋ ಅವ್ರಿಗೆ ದುಡ್ಡು ಸಿಗುವಂಥ ವ್ಯವಸ್ಥೆ ಮಾಡಿದ್ರು. ಮತ್ತು ನಮ್ಮಲ್ಲಿ RTGS, ನೆಫ್ಟ್ ಎಲ್ಲ ರೀತಿ ವ್ಯವಸ್ಥೆ ಇದೆ. ನಮ್ಮ ರೈತರ ಮಕ್ಕಳು ಎಲ್ಲೇ ಕಲಿಯಾಕೆ ಅವರು ಮುಂಬೈಗೆ ಹೋಗಲಿ, ಫಾರಿನ್ಗೆ ಹೋಗಲಿ, ಎಲ್ಲೇ ಇರಲಿ, ಎಲ್ಲೇ ಇದ್ದರೂ RTGS ಮಾಡುವಂಥ ಫೆಸಿಲಿಟೀಸ್ ನಮ್ಮ ಬ್ಯಾಂಕ್ನಾಗ ರೀ ಎಲ್ಲ ಅನುಕೂಲ ಇದೆ. ಮತ್ತು ರೈತರ ಬ್ಯಾಂಕ್ನಾಗ ಎಲ್ಲ ರೈತರು ನಮ್ಮ ಬ್ಯಾಂಕಿಗೆ ಬಂದ ಎಲ್ಲ ಸದುಪಯೋಗ ತೊಗೋಬೇಕಂತ ನಾವು ಅವ್ರ ಕಡೆ ಮನವಿ ಮಾಡಿ ಕೇಳ್ಕೊತೀವಿ. ಈಗಾಗಲೇ ರೈತರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೂಡ ಕೊಡ್ತಿದ್ದಾರೆ. ಹೊಸದಾಗಿ ಈಗ ನೂತನವಾಗಿ ಬ್ಯಾಂಕ್ ಕೂಡ ಇಲ್ಲೇ ಲೋಕಲ್ ಆಗಲಿ ಉದ್ಘಾಟನೆ ಕೂಡ ಬಂದಿದ್ದಾರೆ. ಇದ್ರ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಈದ್ ಬ್ರ್ಯಾಂಚ್ ಅಲ್ಲಿ ಒಳಗಾಗೋದ್ರಿಂದ ಗ್ರಾಹಕರಿಗೆ ಭಾಳ ತೊಂದರೆ ಆಗತ್ತಿತ್ತು. ಅದಕ್ಕೆ ಸ್ಟಾಫ್ದವರು ಮನವಿ ಎಲ್ಲರೂ ಅವ್ರಿಗೂ ಇಲ್ಲಿ ರೋಡಿಗೆ ಆಗ್ಬೇಕಂತ ಅವ್ರದ್ದು ಮನವಿ ಇತ್ತು. ಆ ಪ್ರಕಾರ ಇವತ್ತು ಇಲ್ಲಿ ಬ್ರ್ಯಾಂಚ್ ಉದ್ಘಾಟನೆ ಆಗೈತಿ. ಇದಕ್ಕೆ ಜಿಲ್ಲಾದಾಗ ಉಸ್ತುವಾರಿ ಮಂತ್ರಿ ಆತಿ ಬಾಲಚಂದ್ರ ಸಾವ್ಕಾರ ಆತ್ರಿ, ನಮ್ಮ MLA ಅವರು, ಆಗ ಜೊಲ್ಲೆ ಅವರು, ಎಲ್ಲರ ಸಹಕಾರದಿಂದ ಬ್ಯಾಂಕಿನ ಎಲ್ಲ ಸ್ಟಾಫ್ ಎಲ್ಲ ಸಹಕಾರದಿಂದ ಬ್ಯಾಂಕ್ ಅಗದಿ ಸುಸಜ್ಜಿತ ಐತಿ. ಎಲ್ಲ ಒಂದಷ್ಟು ಮಂದಿ ಹಂಗೆ ಅಪಪ್ರಚಾರ ಮಾಡ್ತಾರೆ. ಅದಕ್ಕೇನಿಲ್ಲ, ಈಗ ನಾವು 4-5 ತಿಂಗಳು ಆರಿಸಿ ಬಂದು ನಮ್ಮ ಈಗ ಉದ್ಯಾಗ ಈಗ ಮೊನ್ನೆ ನಾವು ಸಿಪೇಟ್ ಗ್ರೌಂಡ್ನಾಗ ಇದು ಮಾಡಿದಾಗ 540 ಕೋಟಿ ಹೆಚ್ಚು ಡಿಪಾಸಿಟ್ ಆಗೈತೆ. ಇವತ್ತಿನವರೆಗೆ ಒಂದು 600 ಕೋಟಿ ಹೆಚ್ಚಾಗೈತೆ. ಅದು ಮಂದಿ ಹಂಗೆ ಸುಳ್ಳು ಹೇಳ್ತಾರು. ಈ ಬ್ಯಾಂಕಿನ ಮ್ಯಾಗ ರೈತರು ಭಾಳ ವಿಶ್ವಾಸ ಇಟ್ಟಾರು. ಅದೇ ಪ್ರಕಾರ ಈ ಆಡಳಿತ ಮಂಡಳಿದಾರರು ಎಲ್ಲ ಕರೆಕ್ಟಾಗಿ ಹೊಕ್ಕಾರು. ಅದಕ್ಕೆ ಬ್ಯಾಂಕಿನ ಮ್ಯಾಗ ವಿಶ್ವಾಸ ಇಟ್ಟು ಇನ್ನೂ ಹೆಚ್ಚಿಗೆ ಡಿಪಾಸಿಟ್ ಇಡಲಿ. ನಮ್ಮ ಬ್ಯಾಂಕಿನವರು ಎಲ್ಲರೂ ಸಹಕಾರ ಕೊಡ್ತಾರು, ಎಲ್ಲ ಸಿಬ್ಬಂದಿ.
ಇನ್ನೂ ಹೆಚ್ಚಿನ ಪ್ರಮಾಣದಾಗ ಬೆಳ್ಯಾಕೆ ಅವಕಾಶ ಮಾಡಿಕೊಡ್ಲಿ ಅಂತ ರೈತರಲ್ಲಿ ನಾವು ನಿಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೋತೇವೆ. ಸರ್ ಈಗ ನಿಮ್ಮ ಸಂಘ ಸಂಸ್ಥೆಯಿಂದ ಸಾಕಷ್ಟು ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ದೀರಿ. ಈ ಮತ್ತು ಅದು ಏನೋ ಕೊಡುಗೆಗಳು ಏನಾದಾವ ಅಂತ ಈಗ ಮತ್ತೀಗ ಅಂಬುರೆಟ್ಟಿಗೆ ಈ ತಿಂಗಳ ಹೊಸದೊಂದು ಬ್ಯಾಂಕ್ ಓಪನಿಂಗ್ ಆಕೈತಿ. ಕಿತ್ತೂರು ಬ್ರ್ಯಾಂಚು ಇದ ಪ್ರಕಾರ ಅಲ್ಲಿ ಭಾಳ ಅಡಚಣೆ ಐತೆ. ಅಲ್ಲಿ ಕುಂದ್ರಾಕದು ಗ್ರಾಹಕರಿಗೆ ತೊಂದಿ ಅದನ್ನು ಶಿಫ್ಟ್ ಮಾಡೇವು. ಅದು ಈಗ ಮುಂದಿನ ತಿಂಗಳದು ಶಿಫ್ಟ್ ಆಕತಿ. ಸರ್ ಇನ್ನೊಂದು ಇಲ್ಲ ತುರ್ಮರಿಯಲ್ಲಿ ಒಂದು ಈಗಾಗಲೇ ನಿತ್ಯ ಕಟ್ಟಡ ಅರ್ಧ ಆಗಿ ನಿತ್ಯ ಸರ್. ನಿಮ್ಮ ಹುದ್ದೆಗಳಿಗೆ ಅದನ್ನು ಪೂರ್ಣ ಮಾಡಿ ಕೊಡ್ತೇವೆ ಅಂತೇಳಿ ವಿಶ್ವಾಸನ ಕೊಟ್ಟಿದ್ದೀವಿ. ಕೊಟ್ಟು ಈಗ ಅದು ತಿರುಮರಿ ಒಂದಲ್ಲ, 32 ಸೊಸೈಟಿ ಅದಾವೆ. ಈಗ ಅದ್ರಾಗ 18 ಸೊಸೈಟಿಗೆ 10 ಲಕ್ಷ ರೂಪಾಯಿ ಫಸ್ಟ್ ಟೈಮ್ ನಾವು MLA ಅವರ ಫಂಡ್ನ್ಯಾಗ ನಾವು 10 ಲಕ್ಷ ರೂಪಾಯಿ ಅದೇನು ನಾನ್ ರಿಫಂಡ್ ಅಲ್ಲ, ಅವ್ರ ಏನಕ್ಕೆ ಗುಣವನ್ನ ಕಟ್ಟಲಿ ಅಥವಾ ಆಫೀಸ್ ಕಟ್ಟಲಿ ಅದಕ್ಕೆ ಸಹಾಯಧನ ಅಂತೇಳಿ 10 ಲಕ್ಷ ರೂಪಾಯಿ ಹಾಕಿವಿ. ಈಗ ಇನ್ನು ಉಳಿದದ್ದು 3 ಜನ ಅವ್ರಿಗೂ ಹಾಕ್ತೀವಿ. ಓಕೆ, ಥ್ಯಾಂಕ್ ಯು ಸರ್.